ಅರುಣ್ ಯೋಗಿರಾಜ್ ಕರುನಾಡಿನ ಶಿಲ್ಪಿ. ಅವರು ಕೆತ್ತಿರುವಂತಹ ರಾಮಲಲ್ಲಾ ವಿಗ್ರಹ ಈಗ ಅಲ್ಲಿ ಪ್ರತಿಷ್ಠಾಪನೆಯಾಗುತ್ತೆ, ಪ್ರಾಣ ಪ್ರತಿಷ್ಠಾಪನೆಯಾಗುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಗ್ರೌಂಡ್ ರಿಪೋರ್ಟ್ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಯೋಧ್ಯೆ ರಾಮಲಲ್ಲಾ ಮೂರ್ತಿಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಮಾತನಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನವನ್ನು ಕೊಟ್ಟಿದ್ದಾರೆ. ರಾಮಲಲ್ಲಾ ಮೂರ್ತಿ ಕೆತ್ತನೆ ಬಳಿಕ ಯೋಗಿರಾಜ್ ಕೊಟ್ಟಂತಹ ಮೊದಲ ಸಂದರ್ಶನ ಅದು. ದೇವಾಲಯದ ಅಂಗಳದಿಂದಲೇ ಸಂದರ್ಶನ ಮಾಡಿದ್ದಾರೆ ಅಜಿತ್ ಹನುಮಕ್ಕನವರ್. ಮೂರ್ತಿ ಕೆತ್ತನೆ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಶಿಲ್ಪಿ ಅರುಣ್ ಯೋಗಿರಾಜ್ ನೀಡಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನದಲ್ಲಿ ಅವರು ವಿವರಿಸ್ತಾ ಹೋಗ್ತಾರೆ. ಮಕ್ಕಳ ಮುಖಭಾವನೆಯನ್ನ ಕಲ್ಪಿಸಿಕೊಂಡು ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಮಾಡಿದೆ. ಮಕ್ಕಳನ್ನ ಅಧ್ಯಯನ ಮಾಡಿದ ಬಳಿಕ ಬಾಲರಾಮನ ಕಲ್ಪನೆ ನನಗೆ ಮೂಡಿತು. ಆ ಕಲ್ಪನೆಯಲ್ಲಿಯೇ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದೀನಿ. ಮೂರ್ತಿ ಕೆತ್ತನೆಗೆ ವಿಶ್ವದೆಲ್ಲೆಡೆಯಿಂದ ಕಲ್ಲು ನೀಡೋದಕ್ಕೆ ಸಿದ್ಧ ಇದ್ರು ಎಲ್ಲರೂ. ಆದರೆ ಮೂರ್ತಿ ಕೆತ್ತನೆಗೆ ಕರ್ನಾಟಕದ ಕಲ್ಲೇ ಸಿಕ್ಕಿದ್ದು, ಅದೇ ಆಯ್ಕೆಯಾಗಿದ್ದು ತುಂಬಾ ಖುಷಿಯಾಗಿದೆ. ನಮ್ಮೂರಿನ ಸಣ್ಣ ರೈತನ ಜಮೀನಿನ ಕಲ್ಲು ರಾಮನ ಮೂರ್ತಿಯಾಗಿರೋದು ಭಾರಿ ಸಂತೋಷ ತಂದಿದೆ. ಜೊತೆಗೆ 3 ಶಿಲ್ಪಿಗಳು ಈ ಶಿಲ್ಪವನ್ನೇನು ಕೆತ್ತಾ ಇದ್ರು, ಆ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ. ನಮ್ಮ ಮೂವರ ನಡುವೆ ಆರೋಗ್ಯಕರ ಸ್ಪರ್ಧೆ ಇತ್ತು. ನಾವು ಮತ್ತೊಬ್ಬರು ಕೆತ್ತಿದಂತಹ ಮೂರ್ತಿಯನ್ನ ಇನ್ನೂ ಕೂಡ ನೋಡಿಲ್ಲ. ನನ್ನ ಕೈ ಮೂಲಕ ಮೂರ್ತಿಯಾಗಿ ರೂಪುಗೊಳ್ಳೋದಕ್ಕೆ ದೇವರ ಆಶೀರ್ವಾದ ಕಾರಣ ಅಂತ ತಮ್ಮ ಮನದಾಳದ ಮಾತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಹಂಚಿಕೊಂಡಿದ್ದಾರೆ. ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ಅರುಣ್ ಯೋಗಿರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ಇಂಟರ್ವ್ಯೂ ಇಲ್ಲಿದೆ. ಕೆಲವು ದಿನಗಳ ಹಿಂದೆ ಅಯೋಧ್ಯೆಗೆ ಬಂದು ನಿರ್ಮಾಣವಾಗುತ್ತಿರುವ ಭವ್ಯ ರಾಮ ಮಂದಿರದ ಎದುರುಗಡೆ ನಿಂತ್ಕೊಂಡಾಗ ನನಗನ್ಸಿದ್ದು, ಈ ರಾಮ ಮಂದಿರ ನಿರ್ಮಾಣದಲ್ಲಿ ಒಂದು ಇಟ್ಟಿಗೆಯನ್ನು ಆ ಕಡೆಯಿಂದ ಈ ಕಡೆ ಎತ್ತಿಡುವ ಕೆಲಸ ಅವಕಾಶ ಸಿಕ್ಕವನು ಕೂಡ ಭಾಗ್ಯವಂತನೇ ಅಂತ. ಅಂಥದ್ರಲ್ಲಿ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮುಂದಿನ ಶತಮಾನಗಳ ಕಾಲ ಆರಾಧನೆಗೆ ಪೂಜೆಗೆ ಒಳಗಾಗಲಿರುವ ಶ್ರೀರಾಮಲಲ್ಲಾನ ವಿಗ್ರಹ ಕೆತ್ತುವ ಸೌಭಾಗ್ಯ ಸಿಕ್ಕಂಥವರು ಅವರು ಎಷ್ಟು ಭಾಗ್ಯಶಾಲಿಗಳು. ಇದನ್ನು ಯೋಚನೆ ಮಾಡಿದಾಗಲೆಲ್ಲ ಅರುಣ್ ಯೋಗಿರಾಜ್ ಅವರ ಹೆಸರು, ಅವರ ಮುಖ ನಮ್ಮ ಕಣ್ಣು ಮುಂದೆ ಬರುತ್ತೆ. ವೈಯಕ್ತಿಕವಾಗಿ ನನಗನ್ನಿಸ್ತಾ ಇತ್ತು, ರಾಮಲಲ್ಲಾನ ದರ್ಶನ ಪಡೆಯುವುದಕ್ಕಿಂತ ಮುಂಚೆ ಒಂದು ಸಲ ಅರುಣ್ ಯೋಗಿರಾಜರ ದರ್ಶನ ಪಡಿಬೇಕು ಅಂತ. ಅರುಣ್ ಯೋಗಿರಾಜ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಆಯ್ತು ಬಿಡಪ್ಪ, ದೇವ್ರು 2 ಕೊಟ್ಟಿದ್ನಲ್ಲ ಸಾಕು, ಎಲ್ಲ ನನಗೆ ಬೇಕು ಅಂದರೆ ನನಗೆ ದುರಾಸೆ ಆಗಿಬಿಡುತ್ತೆ ಅಂತ ನನಗೆ ಸಮಾಧಾನ ಮಾಡಿಕೊಂಡು ನಾನು ಸುಮ್ಮನೆ ಕೂತಿದ್ದೆ. ಬಟ್ ನನಗೆ ಏಪ್ರಿಲಲ್ಲಿ ಕಾಲ್ ಬಂತು. ಸೊ ಸೆಲೆಕ್ಷನಲ್ಲಿ ನಮ್ಮ ಕೋಲಾರದಲ್ಲಿ ರಾಕ್ ಮೆಕ್ಯಾನಿಕ್ಸ್ ಹೆಗ್ಗಡದೇವನ ಕೋಟೆಯಲ್ಲಿ ಸಿಗತ್ತಿದ್ದು. ಸರಿ, ಕಲ್ಲು ಹೇಗೆ ಅಂದರೆ ಹೇಳ್ತೀನಿ, ಇದು ಭೂಮಿ ಒಳಗೆ ಸಿಗೋಂಥ ಕಲ್ಲು. ಇದು ಯಾವಾಗ ಈಚೆ ತೆಗಿತೀವಿ, ಆಕ್ಸಿಡೈಸ್ ಆಗ್ತಾ ಆಗ್ತಾ ಅಂದರೆ ನಮ್ಮ ಹವಾಗುಣಕ್ಕೆ ಅದು ಡೇ ಬೈ ಡೇ ಹಾರ್ಡ್ ಆಗ್ತಾ ಹೋಗುತ್ತೆ. ಮೂರ್ತಿಗಳನ್ನು ಕೆತ್ತಾ ಇದ್ದಾರೆ. 3 ಪೈಕಿ ಒಂದು ವಿಗ್ರಹ ಸೆಲೆಕ್ಟ್ ಆಗುತ್ತೆ. ಅದು ಸ್ಟ್ರೆಸ್ಫುಲ್ಲೇ. ನೀವು ಒಬ್ಬರದೊಬ್ಬರು ವಿಗ್ರಹಗಳನ್ನು ನೋಡ್ತಿದ್ರಾ ಅಥವಾ ಚರ್ಚೆ ಮಾಡ್ತಿದ್ರಾ, ನೀನೇನು ಕಾನ್ಸೆಪ್ಟು ನಾನೇನು ಕಾನ್ಸೆಪ್ಟು ಅಂತ? ಇಲ್ಲ ಸರ್, ನೀವು ಅಂದಂಗೆ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟ್ ಯಾವಾಗಲೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ನಾವು ಸ್ಟ್ರೆಸ್ ಅಂತ ಅಂದ್ಕೊಳ್ಳಿಲ್ಲ, ಇದನ್ನು ಒಂದು ಹೆಲ್ತಿಯಾಗಿ ತೊಗೊಂಡ್ವಿ, ಹೆಲ್ತಿ ಸ್ಪೋರ್ಟ್ ಆಗೇನೋ ತೊಗೊಂಡ್ವಿ. ಸೊ ನಾವು ನಮ್ಮಲ್ಲೇ ಒಂದು ತೀರ್ಮಾನ ಮಾಡ್ಕೊಂಡು ಯಾರು ಒಬ್ಬರೊಬ್ರು ನೋಡೋದು ಬೇಡ, ದೇಶಕ್ಕೆ 3 ವಿಭಿನ್ನವಾಗಿ ವಿಶಿಷ್ಟವಾಗಿ ಅದ್ಭುತವಾದ ಶಿಲ್ಪ ಸಿಕ್ಕಲಿ, ಅವ್ರಿಗೆ ಸೆಲೆಕ್ಟ್ ಮಾಡೋರಿಗೆ ಕಾಂಪಿಟೇಷನ್ ಕಷ್ಟ ಆಗಬೇಕು, ಯಾರು ಚೆನ್ನಾಗಿದೆ ತಗೊಳ್ಳಿ ಅಂತ ನಾವು 3 ಜನನೂ ಡಿಸೈಡ್ ಮಾಡಿ ಎಲ್ಲರೂ ಎಕ್ಸ್ಟ್ರೀಮ್ ಆಗಿ ಪುಷ್ ಮಾಡಿದ್ದೀವಿ. ಎಲ್ಲ ಥರನೂ ಕಲ್ಲು ಬಂತು, ನಾವು ಕೆಲಸ ಮಾಡಲಿಕ್ಕೆ ಖುಷಿ ಆಯಿತು. ಇಲ್ಲೂ ಅಷ್ಟೇ, ನಮಗೆ ಪ್ರತಿಯೊಂದು ಬೆಳಗ್ಗೆ ಸಂಜೆ ಇದಕ್ಕೆ ಅಂತಲೇ ಒಂದು ಪಂಡಿತರುಗಳನ್ನ ಅಪಾಯಿಂಟ್ ಮಾಡಿದರು. ಅವರು ಕಲ್ಲಿಗೂ ಪೂಜೆ ಮಾಡಬೇಕು, ದಿನನಿತ್ಯ ನಮಗೆ ರಾಮನ ಬಗ್ಗೆ ಅವರ ರೂಪಗಳ ಬಗ್ಗೆ ಎಲ್ಲನೂ ಒಂದು ವಿವರಣೆಗಳನ್ನ ಕೊಟ್ಕೊಂಡು ಅವರು ಪೂಜೆ ಮಾಡ್ತಿದ್ರು. ನೀವು ಊರಿಗೆ ಇಷ್ಟು ದಿವಸಕ್ಕೆ ಒಂದು ಸಲನೇ ಹೋಗ್ಬೇಕು, ಆ ಥರದ್ದು ಏನಾದ್ರು ರಿಸ್ಟ್ರಿಕ್ಷನ್ ಇತ್ತು, ಅದು ಫ್ರೀ ಇತ್ತು? ಇಲ್ಲ ಸರ್, ಆ ಥರ ಏನು ರಿಸ್ಟ್ರಿಕ್ಷನ್ಸು ಇಲ್ಲ. ನೀವು 1 ತಿಂಗಳು ಹೋಗ್ತೀರಿ, 2 ತಿಂಗಳು ನಿಮ್ಮ ಇಷ್ಟ. ಅದು ನಾವು ಸಮಯನೂ ಅಷ್ಟೇ, ನಮ್ಗೆ ಯಾವಾಗ ಇಷ್ಟ ಆಗುತ್ತೆ, ರಾತ್ರಿ 2 ಗಂಟೆ ತನಕ ಮಾಡಿದ್ದೀನಿ, ಒಂದು ದಿವಸ ರಜಾ ತೊಗೋತೀನಿ ಅಥವಾ ಹೇಗಾದರೂ ಸರಿ, ನಮಗೆ ಆ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಏನಂತೀವಿ, ಕಮಿಟಿಯವರು ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಈಚೆ ಏನು ನಡೀತಾ ಇದೆ ಅಂತ ನಮ್ಮ ಸಂಬಂಧಪಟ್ಟ ಮೈಸೂರು ಲೋಕಲ್ ನ್ಯೂಸ್ ನೋಡ್ತಾ ಇದ್ದೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ನಮ್ಮ ಕನ್ನಡ ಚಾನಲ್ನಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಹೊರಗಡೆ ಏನಾಗಿದೆ ಅನ್ನೋ ಪರಿಚಯ ಇಲ್ಲ. ಸದ್ಯಕ್ಕೆ ನಾನು 20 ದಿವಸ ಆಯಿತು ಈಚೆ ಹೋಗಿಲ್ಲ ಎಲ್ಲೂ. ನಿನ್ನೆ ಸಹನೆ ವಿಗ್ರಹ ಒಳಗೆ ಹೋಗ್ಬೇಕಾದ್ರೆ ನಾನು ಈಚೆ ಹೋಗಿದ್ದು. ದೀಪಾವಳಿ ಸಮಯ ಬಂತು, ನಾನು ಇಲ್ಲೇ ಇದ್ದಾಗ, ನಾನು ಮೈಸೂರಿಗೆ ಹೋಗಿರಲಿಲ್ಲ. ಆಗ ದೀಪಾವಳಿಲಿ ಎಷ್ಟೊಂದು ಜನ ಅವ್ರ ಮಕ್ಕಳುಗಳ ಸಮೇತ ಫೋಟೋಗಳು ಹಾಕಿದ್ರು.
ಸೊ ಆ ಟೈಮ್ನಲ್ಲಿ ನನಗೆ ಸಣ್ಣ ಇನ್ಫಾರ್ಮೇಷನ್ಗಳು ಸಿಕ್ತು ಮಕ್ಕಳು. ಸೊ ನಮ್ಮ ಮಗು ಭಾರತೀಯರ ಮುಖನೇ ಬೇಕು ನಮಗೆ ಮುಖದಲ್ಲಿ. ಸೊ ನನಗೆ ಅದನ್ನೇ ಹುಡುಕ್ತಾ ಇದ್ದೆ. ನಿಮಗೆ ಫೋಟೋ ಸಿಕ್ಬಿಟ್ರೆ ಬರೀ ಫಾರಿನ್ ಮಕ್ಳುಗಳು ಸಿಕ್ಬಿಡ್ತಾರೆ, ನನಗೆ ಅದು ಬೇಕಿಲ್ಲ. ನನಗೆ ನಮ್ಮ ಭಾರತದ ಮಕ್ಳುಗಳದ್ದೇ ಬೇರೆ ಫೀಚರ್ಸ್ ಇರುತ್ತೆ, ಅದು ಬೇಕಿತ್ತು. ಅದನ್ನು ಹುಡುಕ್ಲಿಕ್ಕೆ ಅವಾಗ ದೀಪಾವಳಿ ಸಮಯ ಬಂತು, ಅಷ್ಟರಲ್ಲಿ ನಾವು ಮುಖ ಮಾಡಿರಲಿಲ್ಲ ನಾನು. ಸೊ ಅದು ಸ್ವಲ್ಪ ಹೆಲ್ಪ್ ಆಯಿತು. ಇನ್ನು ಅದು ತಗೊಳಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಈ ರಾಮಲಲ್ಲಾ ಅಯೋಧ್ಯೆದು, ಈಗ ಅಯೋಧ್ಯೆ ರಾಮಲಲ್ಲಾ ಅಂತ ಬಂದ ಜೊತೆಗೆ ನನ್ನ ಹೆಸರು ಬರ್ತಾ ಇದೆ. ನನಗೆ ಅದು ಇನ್ನು ಹೇಗೆ ಜೀರ್ಣ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ದೀನಿ. ಅದು ನಮ್ಮ ಕಂಟ್ರೋಲಬಲ್ಸ್, ನಮ್ಮ ಕೈಯಲ್ಲಿ ಏನಿದೆ ಅದನ್ನು ನಾನು ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ಸೆಕ್ಯೂರಿಟೀಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರೆಲ್ಲರಿಗೂ ಬೇಜಾರಿದೆ ಇವತ್ತು. ಏನಕ್ಕೆ ಅಂದರೆ ಮನೆಯಿಂದ ಯಾರೋ ಓದಂಗೆ ಆಗಿದೆ ಅವ್ರಿಗೆ. ಅವರು 6 ತಿಂಗಳಿಂದೆಲ್ಲ ಇದ್ರ ಜೊತೆ ಇದ್ರು. ಇಲ್ಲೊಂದು ಹುಡುಗ ಇದ್ದಾನೆ, ಒಂದು 4 ದಿವಸ ಆಯಿತು ಬಂದು ಸೈಕಲ್ ಹೊಡಿತಾ ಇದ್ದಾನೆ. ಅವ್ರ ತಂದೆಗೆ ಹೇಳ್ತಾನೆ, ಇವತ್ತು ಇಲ್ಲಿ ಏನೋ ಖಾಲಿ ಆಗಿದೆ, ನನಗೆ ಇಲ್ಲಿ ಬೇಜಾರಾಗ್ತಿದೆ ಅಂತ. ಇವ್ರ ಜೊತೆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ? ನಮ್ಗೆ ಆ ರೀತಿ ಏನೂ ಇಲ್ಲ. ಅವರೊಂದು ನೀವು ಸೆಲೆಕ್ಟ್ ಆಗಿರೋ ಅಂತ ಲೆಟ್ರ್ ಕೊಟ್ರಲ್ಲ, ಅದೇನು ಖುಷಿ. ಅಲ್ಲಿಗೆ ಬಂದು ನಾವೆಲ್ಲರೂ 3 ಜನ ಯಾರೂ ಇನ್ನೂ ₹1 ಏನೂ ತೊಗೊಂಡಿಲ್ಲ. ಅವ್ರು ಏನು ಗೌರವವಾಗಿ ಏನು ಕೊಡ್ತಾರೆ ಎಲ್ಲರೂ ಅದನ್ನೇ ತೊಗೋಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಕೆಲಸ ಮುಗಿಸಿದ್ದೀವಿ. ನಾವು ಏನು ಕೊಟ್ಟರು ಖುಷಿನೇ. ಅದಕ್ಕಿಂತ ಹೆಚ್ಚಾಗಿ ಭಗವಂತ ಅದಕ್ಕಿಂತ ದೊಡ್ಡ ವರನೇ ಕೊಟ್ಟಿದ್ದಾನೆ. ಇನ್ನೇನು ಕೊಟ್ಟರು ನಮಗೆ ಅದು ಏನಂತಾರೆ ನಮ್ಮ ಜೀವನಕ್ಕೆ ಅಷ್ಟೇ ಅದು. ಬಟ್ ಜೀವನಕ್ಕಿಂತ ಬೇಕಾದಂದ್ರೆ ಅವ್ರು ಕೊಟ್ಬಿಟ್ಟಿದ್ದಾರೆ ಈಗ ನಮಗೆ. ಸೊ ಇದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಕೊಟ್ಟರೆ ಸಾಕೀಗ ನನಗವರು. ಏಷ್ಯಾನೆಟ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಜಿತ್ ಹನುಮಕ್ಕನವರ್, ಅಯೋಧ್ಯೆಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.